ಸೋಮವಾರ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯುತ್ತೆ. ಕರುನಾಡಿನಲ್ಲೂ ಕೂಡ ರಾಮನ ಜಪ ಅನ್ನೋದು ಹೆಚ್ಚಾಗಿದೆ. ನಾಳೆ ರಾಜ್ಯದ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಮುಜರಾಯಿ ದೇವಸ್ಥಾನಗಳಲ್ಲಿ ರಾಮನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಕೆಯಾಗುತ್ತೆ. ಮುಜರಾಯಿ ಇಲಾಖೆಯಿಂದ ಈಗಾಗಲೇ ಈ ಬಗ್ಗೆ ಸೂಚನೆಯನ್ನು ಕೊಡಲಾಗಿದೆ. ಪಕ್ಷಾತೀತವಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ ಈ ಒಂದು ವಿಚಾರವನ್ನು. ಇದು ಭಾರತದ ವಿಚಾರ, ಭಾರತೀಯರ ವಿಚಾರ, ಭಾರತದಲ್ಲಿರುವಂಥ ಹಿಂದೂಗಳ ವಿಚಾರ, ಭಾರತದ ಅಸ್ಮಿತೆಯ, ಗೌರವದ, ಭಕ್ತಿಯ ಸಂಕೇತ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ದೇಶದ ಜನರೆಲ್ಲರೂ ಕೂಡ ನಾಳಿನ ಆ ಕ್ಷಣಗಳಿಗಾಗಿ, ಅಮೃತ ಗಳಿಗೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ರಾಮನ ಜಪ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೀಬೇಕು ಅಂಥೇಳಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದನ್ನು ಹೊರತುಪಡಿಸಿ ಬೇರೆಲ್ಲ ದೇವಾಲಯಗಳಲ್ಲೂ ಕೂಡ ಈ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಾಳೆ ನಡೆಯುತ್ತೆ. ಒಂದು ಕಡೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ನಿರಂತರವಾಗಿ ನಡೀಬೇಕು ಅನ್ನುವಂಥ ಆದೇಶ ಒಂದು ಕಡೆ ಇದ್ದರೆ, ಕರ್ನಾಟಕದಾದ್ಯಂತ ಇರುವಂಥ ಪ್ರತಿಯೊಂದು ದೇವಾಲಯದಲ್ಲಿ ನಾಳೆ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೆಯುತ್ತೆ. ಬಹಳ ವಿಶೇಷ. ರಾಮನ ಜಪ ಪ್ರತಿಯೊಂದು ದೇವಾಲಯಗಳಲ್ಲಿ ನಡೆಯುತ್ತೆ ಅನ್ನೋದು ಮತ್ತೊಂದು ವಿಶೇಷ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಅಂತ ಹೇಳಿ ರಾಮನ ಜಪವನ್ನು ಮಾಡುವಂತಹ ಸನ್ನಿವೇಶ. ರಾಮ ರಾಮ ಅಂಥೇಳಿ ಪ್ರತಿಯೊಬ್ಬರೂ ಕೂಡ ನಾಳೆ ರಾಮನ ಜಪವನ್ನು ಮಾಡಲಿದ್ದಾರೆ. ಅಂತಹ ಒಂದು ಸುಗಳಿಗೆ ನಾಳೆ ಬಂದಿದೆ ಅಂತ ಹೇಳಿದರೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ವಿಶೇಷವಾಗಿ ಮುಜರಾಯಿ ಇಲಾಖೆಯ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಕರ್ನಾಟಕದಾದ್ಯಂತ ನಾವು ತೆಗೆದುಕೊಳ್ಳೋದಾದರೆ ಪ್ರತಿಯೊಂದು ದೇವಾಲಯದಲ್ಲಿ ನಾಳೆ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ವಿಧಿವತ್ತಾಗಿ ನಡೆಯುತ್ತೆ. ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮನ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಗಳು ನಡೀತಾ ಇದ್ದರೆ, ಕರ್ನಾಟಕದಲ್ಲೂ ಕೂಡ ರಾಮನ ಜಪ ಅನ್ನೋದು ಹೆಚ್ಚಾಗುತ್ತೆ. ನಾಳೆ ಸಂಪೂರ್ಣ ರಾಮಮಯ, ವಿಶೇಷವಾಗಿ ನಾಳೆಯಿಂದ ಸಂಪೂರ್ಣವಾಗಿ ಭಾರತದಾದ್ಯಂತ ರಾಮಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ರಾಮನ ಜಪದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ. ಯಾವಾಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣವಾಗುತ್ತೆ ಅಂತ ಗೊತ್ತಾಯಿತೋ, ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ರಾಮನ ಜಪ ಅನ್ನೋದು ಭಾರತದಾದ್ಯಂತ ಆಗ್ತಾನೇ ಇದೆ. ನಾಳೆ ವಿಶೇಷವಾಗಿ ರಾಮರಕ್ಷಾ ಸ್ತೋತ್ರಗಳನ್ನು ಹೇಳೋದಿರ್ಬೋದು, ರಾಮನಾಮ ಜಪವನ್ನು ಮಾಡೋದಿರ್ಬೋದು, ಹೀಗೆ ಪ್ರತಿಯೊಂದು ಪೂಜಾ ಕೈಂಕರ್ಯಗಳಲ್ಲಿ ದೇಶಗಳಿರೋದು, ರಾಜ್ಯಗಳಿರೋದು, ರಾಜ್ಯದ ದೇವಾಲಯಗಳಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ ಅಂಥೇಳಿ ರಾಮನನ್ನು ಸ್ಮರಿಸ್ತಾರೆ. ಶ್ರೀರಾಮಚಂದ್ರ ಚರಣೋ ಮನಸ್ಸ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೋ ವಚಸ್ಸಾಗ್ರಣಾಮಿ, ಶ್ರೀರಾಮಚಂದ್ರ ಚರಣೋ ಶಿರಸಾ ನಮಾಮಿ, ಶ್ರೀರಾಮಚಂದ್ರ ಚರಣೋ ಶರಣಂ ಪ್ರಪದ್ಯೆ ಅಂಥೇಳಿ ಶ್ರೀರಾಮನನ್ನು, ಶ್ರೀರಾಮನ ಭಕ್ತ ಆಂಜನೇಯನನ್ನು, ರಾಮನ ಧರ್ಮಪತ್ನಿ ಸೀತಾದೇವಿಯನ್ನು, ರಾಮನ ಸಹೋದರರು ಲಕ್ಷ್ಮಣ, ಶತ್ರುಘ್ನ, ಭರತನನ್ನು ಆರಾಧಿಸುವಂತಹ ಸಕಾಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.